ಭಾರಿ ಮಳೆಗೆ ತಹಶೀಲ್ದಾರ್ ಕಚೇರಿಯ ಮೇಲ್ಛಾವಣಿಯೇ ಸೋರಿಕೆಯಾಗ್ತಿದೆ. ತಹಶೀಲ್ದಾರ್ ಕಚೇರಿಯ ಪರಿಸ್ಥಿತಿ ಹೇಗಿದೆ ಅನ್ನೋ ಮಾಹಿತಿ ಇದು. ಕಚೇರಿಯ ಮೇಲ್ಛಾವಣಿಯೇ ಸೋರಿಕೆ ಆಗ್ತಾ ಇದೆ. ಹಾಗಾಗಿ ಛತ್ರಿಯನ್ನ ಹಿಡ್ಕೊಂಡು ಕೆಲಸವನ್ನ ಮಾಡುವಂತಹ ಫೋಟೋ ವೈರಲ್ ಆಗಿದೆ. ಹಾವೇರಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಫೋಟೋ. ಕಟ್ಟಡದ ನೆಲಮಹಡಿಯವರೆಗೂ ಕೂಡ ಮೇಲ್ಛಾವಣಿಯಲ್ಲಿ ಸೋರಿಕೆ. ಮಹತ್ವದ ದಾಖಲೆಗಳು, ಕಂಪ್ಯೂಟರ್ ರಕ್ಷಣೆಯೇ ದೊಡ್ಡ ಸವಾಲಾಗಿದೆ ಇಲ್ಲಿ. ಮಳೆ ನೀರು ಸೋರಿಕೆಯಿಂದ ಆದಾಯ, ಜಾತಿ, ಆಸ್ತಿ ಪತ್ರ ಇದಕ್ಕೇನಾದರೂ ಸಮಸ್ಯೆ ಆಗಬಹುದು, ಡ್ಯಾಮೇಜ್ ಆಗಬಹುದು ಅನ್ನೋ ಆತಂಕ ಇದೆ. ಯಾವ ರೀತಿಯಾಗಿ ಅಲ್ಲಿನ ಸಿಬ್ಬಂದಿ ಛತ್ರಿಗಳನ್ನ ಹಿಡಿದುಕೊಂಡೇ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸೋರುತ್ತಿಹುದು ತಹಶೀಲ್ದಾರ್ ಕಚೇರಿಯ ಮೇಲ್ಛಾವಣಿ ಅನ್ನೋ ಪರಿಸ್ಥಿತಿ. ಅದನ್ನು ಕೂಡ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಸರ್ಕಾರಿ ಕಚೇರಿಗಳ ಪರಿಸ್ಥಿತಿನೇ ಹಿಂಗಾದ್ರೆ ಇನ್ನು ಜನಸಾಮಾನ್ಯರಿಗೆ ಎದುರಾಗುವಂತಹ ಸಮಸ್ಯೆಗಳನ್ನ, ಅವರ ಜೀವನ ಪರಿಪಾಟಲನ್ನ ಯಾವ ರೀತಿಯಾಗಿ ಸರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸಂಪೂರ್ಣವಾಗಿ ಅಲ್ಲಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಹಾಗಾಗಿ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಇಟ್ಟಿದ್ದಾರೆ. ಕೆಲಸ ಕಾರ್ಯ ಮಾಡೋದಕ್ಕೋಸ್ಕರ ಛತ್ರಿಯನ್ನ ಆಚರಿಸಿದ್ದಾರೆ. ತಹಶೀಲ್ದಾರ್ ಕಚೇರಿಯ ಪ್ರತಿಗಳು ಕೂಡ ಒದ್ದೆ ಆಗ್ತಾ ಇವೆ. ಆ ಡಾಕ್ಯುಮೆಂಟ್ಸ್ ಅನ್ನ ಸುರಕ್ಷಿತವಾಗಿ ಇಡಬೇಕು ಅಂತ ಅಲ್ಲಿನ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.